ನಿನ್ನೆ ರಾತ್ರಿಯ ಈ ಘಟನೆಯನ್ನು ನಾವು ವಿವರಿಸ್ತಾ ಇದ್ವಿ. ಹೇಗಾಯ್ತು, ಯಾಕಾಯ್ತು ಮತ್ತು ಯಾರ ಮೇಲೆ ಕರ್ತವ್ಯದ ಲೋಪದ ಅನುಮಾನಗಳಿದಾವೆ ಅಂತ. ಇನ್ನು ಏಕಾಏಕಿ ಈ ಆನೆ ದಾಳಿ ಹೇಗಾಯ್ತು, ಜೊತೆಗೆ ದಾಳಿಗೆ ತತ್ತರಿಸಿದಂತಹ ಆನೆ ದಿಕ್ಕೆ ಕಾಣದಂತೆ, ಅಂದರೆ ಕಂಜನ ಆನೆ ದಿಕ್ಕೆ ಕಾಣದಂತೆ ಅರಮನೆ ಆವರಣದಿಂದ ಹೊರಗೋಡಿದ್ದಾನೆ. ಯಾವ ಭಾಗದಲ್ಲಿ ಆನೆಗಳು ಇದ್ವು, ಹೇಗೆ ಅವು ಹೊರಗಡೆ ಬಂದವು ಎಂಬುದರ ಕುರಿತು ಒಂದು ಪ್ರತ್ಯಕ್ಷ ವರದಿ ಇದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ನಿನ್ನೆ ರಾತ್ರಿ ಮೈಸೂರಿನಲ್ಲಿ ಕೂದಲೆಳೆಯ ಅಂತರದಲ್ಲಿ ಒಂದು ದೊಡ್ಡದೊಂದು ದುರಂತ ತಪ್ಪಿದೆ. ಅಂದರೆ ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ದಸರಾ ಗಜಪಡೆಯ ಎರಡು ಆನೆಗಳ ನಡುವೆ ಸಂಘರ್ಷ ಉಂಟಾಗಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಮೈಸೂರಿನ ಅರಮನೆ ಆವರಣದ ಒಳಗಡೆ ಇರುವಂತಹ ದಸರಾ ಆನೆಗಳು. ಅದರಲ್ಲಿ ಒಂದು ಧನಂಜಯ ಆನೆ ಮತ್ತು ಕಾಂಚನ ಆನೆ. ಧನಂಜಯ ಆನೆ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕಾಂಚನ ಆನೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಧನಂಜಯ ಆನೆ ನೇರವಾಗಿ ಅಟ್ಯಾಕ್ ಮಾಡಿದೆ ಕಾಂಚನ ಮೇಲೆ. ಪರಿಣಾಮವಾಗಿ ಆ ಕಾಂಚನ ಗಾಬರಿಯಿಂದ ಓಡೋದಕ್ಕೆ ಶುರು ಮಾಡಿದೆ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಆವರಣದಲ್ಲಿನೇ ಮೈಸೂರಿನ ದಸರಾ ಆನೆಗಳು ಇರುವಂತಹದ್ದು. ಅಲ್ಲಿನೇ ಕಾಂಚನ ಮತ್ತು ಧನಂಜಯ ಆನೆಗಳು ಕೂಡ ಇದ್ವು. ಆ ಕಾಂಚನ ಮತ್ತು ಧನಂಜಯ ಆನೆಗಳ ನಡುವೆ ಈ ರೀತಿಯಾದಂತಹ ಒಂದು ಘರ್ಷಣೆ ಉಂಟಾಗಿದೆ. ಧನಂಜಯ ಆನೆಯೇ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿರುವಂಥದ್ದು ತಾವೀಗ ಭಾಳ ದೂರದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ ನಮಗೆ ಹತ್ತಿರಕ್ಕೆ ಅದನ್ನು ಬಿಡೋದಿಲ್ಲ. ಭಾಳ ದೂರದಲ್ಲಿ ಗಮನಿಸ್ತಾ ಇರುವಂಥದ್ದೇ ಧನಂಜಯ ಆನೆಗೆ ಒಂದು ಸ್ವಲ್ಪ ಮದ ಬಂದಿದೆ. ಪರಿಣಾಮವಾಗಿ ಧನಂಜಯ ಆನೆ ಅಲ್ಲಿಂದ ಅಲ್ಲಿ ಕಟ್ಟಿ ಹಾಕಿದ್ರು, ಊಟ ಹಾಕಿದ್ರು. ಆ ಒಂದು ಸಂದರ್ಭದಲ್ಲೇ ಪಕ್ಕದಲ್ಲಿದ್ದಂಥ ಕಾಂಜನ ಆನೆಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಆಗ ಕಾಂಜನ ಆನೆಯ ಮೇಲಿದ್ದಂಥ ಮಾವುತ ಬಿದ್ದಿದ್ದಾನೆ. ಬಿದ್ದಂಥ ಸಂದರ್ಭದಲ್ಲಿ ಆ ಧನಂಜಯ ಆನೆ ಮೇಲೆ ಮಾತ್ರ ಬಾವುತ ಇರ್ತಾನೆ. ಆ ರೀತಿಯಾಗಿ ಅಟ್ಟಡಿಸ್ಕೊಂಡು ಬಂದಂತಹ ಆನೆ ಈ ಗೇಟನ್ನು ಕೂಡ ತಳ್ಳಿಕೊಂಡು ಇದು ಬಹಳ ದಪ್ಪದಂತಹ ಕಬ್ಬಿಣದಂತಹ ಗೇಟು. ಈ ಗೇಟನ್ನು ಕೂಡ ತಳ್ಳಿಕೊಂಡು ಓಡೋಡಿ ಕಾಂಜನ ಆನೆ ಬರ್ತಾ ಇರುವಂಥದ್ದು. ಕಾಂಜನ ಆನೆ ಮುಂದೆ ಬರ್ತಾ ಇದೆ, ಹಿಂದೆ ಧನಂಜಯ ಆನೆ ಬರ್ತಾ ಇರುವಂಥದ್ದು. ಇದೇ ಒಂದು ರೋಡ್ನಲ್ಲಿ ಬರುವಂಥದ್ದು. ಇದು ಮೈಸೂರಿನ ಅರಮನೆಯ ಜಯ ಮಾರ್ತಾಂಡ ಗೇಟ್ನ ಭಾಗ. ಅಂದರೆ ಮೈಸೂರಿನ ದೊಡ್ಡಕೆರೆಯ ಮುಂಭಾಗದ ದ್ವಾರದ ಭಾಗವನ್ನು ಜಯ ಮಾರ್ತಾಂಡ ಗೇಟ್ ಅಂತಾರೆ. ಈ ಒಂದು ಗೇಟಿನಿಂದ ಆ ಒಂದು ಬರುವಂತಹ ಆನೆ ಕಾಂಚನ ಆನೆ, ಧನಂಜಯ ಆನೆ ಯಾವಾಗ ಅಟ್ಟಾಡಿಸ್ಕೊಂಡು ಬರೋಕ್ಕೆ ಶುರು ಮಾಡುತ್ತೋ ಈ ಕಡೆ ಭಾಗದಲ್ಲಿ, ಅಂದರೆ ಆ ಕಡೆ ಭಾಗದಲ್ಲಿ ಕಟ್ಟಿರ್ತಾರೆ. ಇದು ಕೋಡಿ ಸೋಮೇಶ್ವರ ಟೆಂಪಲ್ನ ಗೇಟಿನ ಭಾಗದಿಂದ ನುಗ್ಗುವಂತಹ ಆನೆ ಹೀಗೆ ಬರುವಂಥದ್ದು. ತಾವೀಗ ವಿಡಿಯೋದಲ್ಲೂ ಕೂಡ ಗಮನಿಸಿರ್ತೀರಿ. ಅದನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಹೀಗೆ ಬರುವಂತಹ ಆನೆ ನೇರವಾಗಿ ಇಲ್ಲಿ ಆ ಒಂದು ಬ್ಯಾರಿಕೇಡನ್ನು ಹಾಕಿದ್ದಾರೆ. ಆ ಬ್ಯಾರಿಕೇಡನ್ನು ಕೂಡ ನುಗ್ಗಿಕೊಂಡು ಹೊರಗಡೆ ರಸ್ತೆಗೆ ದಾಟುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುತ್ತೆ. ಫೋಟೋ ಸೆಷನ್ ಮಾಡಿಸ್ಕೊಳ್ಳೋರಂಥವ್ರು ಎಲ್ಲರೂ ಕೂಡ ಇರ್ತಾರೆ. ಆದರೆ ಅದೃಷ್ಟವಶಾತ್ ನಿನ್ನೆ ಕಡಿಮೆ ಪ್ರಮಾಣದಲ್ಲಿ ಜನ ಇದ್ದರು. ಇದೇ ಒಂದು ಬ್ಯಾರಿಕೇಡನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂಥದ್ದೇನಿದೆ, ಇದೇ ಬ್ಯಾರಿಕೇಡನ್ನೇ ತಳ್ಳಿಕೊಂಡು ಆನೆ ಮುಂದೆ ಹೋಗುವಂಥದ್ದು. ಇಲ್ಲಿಂದ ಈ ಬ್ಯಾರಿಕೇಡ್ನ ಬೀಳಿಸ್ಕೊಂಡು ಆನೆ ಮುಂದೆ ಹೋಗಿ ನೇರವಾಗಿ ದೊಡ್ಡಕೆರೆ ಮೈದಾನದ ಮುಂಭಾಗದ ರಸ್ತೆಗೆ ಕಾಂಜನ ಆನೆ ಬರುತ್ತೆ. ಅಂದರೆ ಧನಂಜಯ ಆನೆ ಯಾವಾಗ ಅಟ್ಯಾಕನ್ನು ಶುರು ಮಾಡುತ್ತೋ ಆಗ ದಿಕ್ಕೆ ಕಾಣದಂತಾಗಿ ಕಾಂಜನ ಆನೆ ಈ ರೀತಿಯಾಗಿ ಕೋಡಿ ಸೋಮೇಶ್ವರ ಟೆಂಪಲ್ನ ಭಾಗದಿಂದ ಹೊರಗಡೆ ಬರುವಂಥದ್ದು. ಬಹಳ ದೊಡ್ಡ ಮಟ್ಟದ ಅಂದರೆ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು, ಇದು ಅರಮನೆಯ ಕೋಡಿ ಸೋಮೇಶ್ವರ ಟೆಂಪಲ್ನ ಭಾಗದಿಂದ ಹೊರಗಡೆ, ಟೆಂಪಲ್ನ ಗೇಟ್ನ ಭಾಗದಿಂದ ಬರುವಂತಹ ಆನೆ ಈ ಒಂದು ಗೇಟನ್ನು ಮುರಿದು, ಅಂದರೆ ಈ ಬ್ಯಾರಿಕೇಡನ್ನು ಮುರಿದು ಆ ಬ್ಯಾರಿಕೇಡನ್ನು ಕೂಡ ಮುರ್ಕೊಂಡು ರಸ್ತೆಗೆ ಹೋಗುವಂಥದ್ದು. ಒಂದು ವೇಳೆ ಧನಂಜಯ ಆನೆಯ ಮೇಲೆ ಮಾವುತ ಇರದೇ ಇದ್ದರೆ ನಿಜಕ್ಕೂ ಕೂಡ ನಿನ್ನೆ ಪರಿಣಾಮಗಳು ಬೇರೆಯೇ ಆಗ್ಬಿಡ್ತಾ ಇದ್ವು. ಕಂಟ್ರೋಲನ್ನು ಧನಂಜಯ ಆನೆ ಮಾಡ್ತಾನೆ. ಧನಂಜಯ ಆನೆ ಮೇಲೆ ಇದ್ದಂತಹ ಮಾವುತ ಮಾಡ್ತಾನೆ. ಪರಿಣಾಮವಾಗಿ ಧನಂಜಯ ಆನೆ ನಿಯಂತ್ರಣಕ್ಕೆ ಬರುತ್ತೆ. ಆಗ ಯಾವಾಗ ಧನಂಜಯ ಆನೆ ವಾಪಸ್ ತಿರುಗುತ್ತೋ, ಇದೇ ಭಾಗದಲ್ಲೇ ವಾಪಸ್ ತಿರುಗುವಂಥದ್ದು ತಾವೀಗ ಗಮನಿಸ್ತಾ ಇದ್ದಿಲ್ಲ ದೃಶ್ಯ, ಇದೇ ಭಾಗದಲ್ಲೇ ಧನಂಜಯ ಆನೆ ವಾಪಸ್ ತಿರುಗುತ್ತೆ. ಆಗ ಒಂದಿಷ್ಟು ರಿಲ್ಯಾಕ್ಸನ್ನು ಕಾಂಜನ ಆನೆ ಕೂಡ ಆಗುತ್ತೆ. ಆನಂತರದಲ್ಲಿ ಮಾವುತ ಓಡಿ ಹೋಗಿ ಅದನ್ನು ವಾಪಸ್ ಕರ್ತ್ಕೊಂಡು ಬರ್ತಾನೆ. ಆದರೆ ಪ್ರಶ್ನೆ ಇರುವಂಥದ್ದು, ಸಾಮಾನ್ಯವಾಗಿ ಅರಮನೆಯ ಒಳಭಾಗದಲ್ಲಿ ಈ ರೀತಿಯಂಥ ಘಟನೆಗಳು, ಸಾಮಾನ್ಯ ಆನೆಗಳ ನಡುವೆ ಗಲಾಟೆ ನಡೆದ ಅದು ಅರಮನೆ ಒಳಗಡೆ ನಡೀತಾ ಇತ್ತು. ಈ ರೀತಿಯಾಗಿ ಆನೆಗಳು ಆ ಭಾಗದಿಂದ ಬಂದ್ವಲ್ಲ, ಹಾಗಾಗಿ ಆ ಗೇಟ್ಗೆ ಏನು ಕೂಡ ಆಗಿಲ್ಲ. ಅಂದರೆ ಅಲ್ಲಿಗೆ ಅದು ಗೇಟನ್ನು ಆನೆ ಅಂತೂ ಮುರಿದಿಲ್ಲ. ಅಲ್ಲಿಗೆ ಆ ಗೇಟ್ ಓಪನ್ ಇತ್ತಾ, ಯಾರದೋ ಒಂದು ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇದೆ. ಸದ್ಯಕ್ಕೆ ಯಾವುದೇ ಅನಾಹುತ ಆಗದಂಥ ರೀತಿಯಲ್ಲಿ ಭಾಳ ದೊಡ್ಡ ಘಟನೆ ಈಗ ಮರೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್
ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಅರಮನೆ ಆವರಣದ ಒಳಗೆ ಇದ್ದ ದಸರಾ ಆನೆ ಧನಂಜಯ ಏಕಾಏಕಿ ಮತ್ತೊಂದು ಆನೆ ಕಂಜನ್ ಮೇಲೆ ದಾಳಿ ಮಾಡಿದ ನಂತರ ಏನೇನಾಯ್ತು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇನ್ನು ಈ ಆನೆ ಅಟ್ಟಾಡಿಸುವ ವಿಡಿಯೋವನ್ನು ತೆಗೆದಿದ್ದು ಅರಮನೆಯ ಗೈಡ್ ಯೋಗೇಶ್ ಈ ಘಟನೆಯನ್ನು ಪಬ್ಲಿಕ್ ಟಿವಿ ಜೊತೆಗೆ ವಿವರಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಂಡು ಬರೋಣ. ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ದಸರಾ ಗಜಪಡೆಯ ಧನಂಜಯ ಆನೆ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಮತ್ತೊಂದು ಆನೆ ಕಾಂಜನ್ಗೆ ಅಟ್ಯಾಕನ್ನು ಮಾಡಿದೆ ಅಂತೆ. ಆ ಸಂದರ್ಭದಲ್ಲಿ ಒಂದು ದೃಶ್ಯ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದನ್ನು ತೆಗೆದಂಥವರು ಯೋಗೇಶ್ ಅವರು. ಈಗ ಆ ಘಟನೆಗೆ ಪ್ರತ್ಯಕ್ಷದರ್ಶಿಗಳ ಜೊತೆಗೆ ಆ ವಿಡಿಯೋವನ್ನು ತೆಗೆದಂಥವರು ಕೂಡ ಇವರೇ. ಈಗ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ನಡೀತು? ಹೇಗೆ ಸರ್? ಸುಮಾರು 7:45 ಸರ್. 7:45 ಆ ಕಡೆ ಗೇಟಿಂದ ಇಲ್ಲಿ ತನಕ ಬತ್ತು. ಈ ಪ್ಯಾರಾಕೆಟು ತೆಳ್ಳಿಬಿಟ್ಟು ಇಲ್ಲಿ ಬತ್ತು. ಇಲ್ಲಿ ಆಚೆಯಲ್ಲಿ ಪಬ್ಲಿಕ್ ಅಂತ ಸ್ವಲ್ಪ ಓಪನ್ ಇರ್ತದೆ. ಇಲ್ಲಿಂದ ಒಂದು ಆನೆ ಮಾತ್ರ ಹೋಯ್ತು, ಒಂದು ಸಮಾಧಾನ ಆಗಿ ತಿರ್ಗಾ ಇಲ್ಲಿ ನಿಂತ್ಕೊತು, ಹಿಂಗೆ ರಿಟರ್ನ್ ಆಯಿತು. ಅಲ್ಲಿ ಮುಂದೆ ಗುಂಚಿ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಅದು ಸಮಾಧಾನ ಮಾಡಿ ಮಾವುತಾದ್ರು ಇದ್ದಾರಲ್ಲ ಅವ್ರು ಸಮಾಧಾನ ಮಾಡಿ ರಿಟರ್ನ್ ತೊಗೊಂಡೋದ್ರು. ಅಂದರೆ ಧನಂಜಯ ಆನೆ ಮೇಲೆ ಮಾವುತ ಇದ್ದವ್ನು ಭಾಳ ಕಂಟ್ರೋಲ್ ಮಾಡ್ತಾ ಇದ್ದ. ಭಾರಿ ಕಂಟ್ರೋಲ್ ಮಾಡ್ತಿದ್ರು ಸರ್. ಮಾವುತಿದ್ರು ಪಾಪ ಭಾರಿ ಕಂಟ್ರೋಲ್ ಮಾಡಿದ್ರು. ಅವರು ಒಂದು 15 ಜನ 20 ಜನ ಓಡ್ ಬಂದರು ಮಾವುತಿದ್ರು. ಅವ್ರು ಭಾರಿ ಅವಾರ್ಡ್ ಮಾಡಿದ್ರು ಸರ್. ಅಂದ್ರೆ ಆ ಬ್ಯಾರಿಕೇಡ್ ಮೊದಲು ಮುರಿಯೋದು? ಫಸ್ಟ್ ಆ ಪ್ಯಾರಾಕೆಟ್ ಮುರಿದಿದ್ದು. ಸೆಕೆಂಡ್ 2ನೇ ಪ್ಯಾರಾಕೆಟ್ ಆಚೆಲಿ ಇಲ್ಲಿ ಓಪನ್ ಇತ್ತು. ಇದರಿಂದ ಈ ಒಂದು ಮಾತ್ರ ಅಲ್ಲಿ ತನಕ ಹೋಯ್ತು. ತಿರ್ಗಾ ಅಲ್ಲಿ ಸಮಾಧಾನ ಮಾಡಿ ಮಾವುತಿದ್ರು, ತಿರ್ಗಾ ರಿಟರ್ನ್ ತಗೊಂಡ್ಬಂದ್ರು. ಒಂದು ಆನೆ ಇಲ್ಲಿ ಸಮಾಧಾನ ಆಗಿ ಇಲ್ಲಿ ನಿಂತ್ಕೋತಿ ಈ ಸೈಡಲ್ಲಿ. ಅಂದ್ರೆ ಅದು ಮಾವುತ ಸಮಾಧಾನ ಮಾಡ್ತಿದ್ರು ಸರ್. ಅಂದ್ರೆ ಇಲ್ಲಿ ಜನ